ಇನ್ನು ಗಣೇಶ ಮೆರವಣಿಗೆಯಲ್ಲಿ ಟ್ರಕ್ ದುರಂತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಹಾಜರುಪಡಿಸಲಾಗುತ್ತೆ. 10 ಮಂದಿಯ ಸಾವಿಗೆ ಕಾರಣವಾದಂತಹ ಟ್ರಕ್ ಚಾಲಕನನ್ನ ಈಗ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗ ಮಾಡಿಕೊಂಡಿದ್ದಾರೆ. ಟ್ರಕ್ ಚಾಲಕನ ಅತಿ ವೇಗ ಅಜಾಗರೂಕತೆ ಚಾಲನೆಯ ಹಿನ್ನೆಲೆ ಕೇಸ್ ಕೂಡ ಆಗಿರುವಂಥದ್ದು. ಇದೇ ಚಾಲಕ ಭುವನೇಶ್ನನ್ನ ಈಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಎದುರುಗಡೆ ಪ್ರೊಡ್ಯೂಸ್ ಮಾಡಲಿಕ್ಕಿದ್ದಾರೆ. ಗಣೇಶನ ಮೆರವಣಿಗೆಯಲ್ಲಿ ಟ್ರಕ್ ದುರಂತಕ್ಕೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಭುವನೇಶ್. 10 ಮಂದಿ ಸಾವಿಗೆ ಕಾರಣನಾದವನು ಟ್ರಕ್ ಚಾಲಕ. ಜಡ್ಜ್ ಮುಂದೆ ಈ ಟ್ರಕ್ ಚಾಲಕನನ್ನ ಹಾಜರುಪಡಿಸಲಿಕ್ಕಿದ್ದಾರೆ. ಇನ್ನು ಗಣೇಶ ಮೆರವಣಿಗೆಯಲ್ಲಿ ಟ್ರಕ್ ದುರಂತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಹಾಜರುಪಡಿಸಲಾಗುತ್ತೆ. 10 ಮಂದಿಯ ಸಾವಿಗೆ ಕಾರಣವಾದಂತಹ ಟ್ರಕ್ ಚಾಲಕನನ್ನ ಈಗ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗ ಮಾಡಿಕೊಂಡಿದ್ದಾರೆ. ಟ್ರಕ್ ಚಾಲಕನ ಅತಿ ವೇಗ ಅಜಾಗರೂಕತೆ ಚಾಲನೆಯ ಹಿನ್ನೆಲೆ ಕೇಸ್ ಕೂಡ ಆಗಿರುವಂಥದ್ದು. ಇದೇ ಚಾಲಕ ಭುವನೇಶ್ನನ್ನ ಈಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಎದುರುಗಡೆ ಪ್ರೊಡ್ಯೂಸ್ ಮಾಡಲಿಕ್ಕಿದ್ದಾರೆ. ಗಣೇಶನ ಮೆರವಣಿಗೆಯಲ್ಲಿ ಟ್ರಕ್ ದುರಂತಕ್ಕೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಭುವನೇಶ್. 10 ಮಂದಿ ಸಾವಿಗೆ ಕಾರಣನಾದವನು ಟ್ರಕ್ ಚಾಲಕ. ಜಡ್ಜ್ ಮುಂದೆ ಈ ಟ್ರಕ್ ಚಾಲಕನನ್ನ ಹಾಜರುಪಡಿಸಲಿಕ್ಕಿದ್ದಾರೆ. ಇನ್ನು ಗಣೇಶ ಮೆರವಣಿಗೆಯಲ್ಲಿ ಟ್ರಕ್ ದುರಂತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಹಾಜರುಪಡಿಸಲಾಗುತ್ತೆ. 10 ಮಂದಿಯ ಸಾವಿಗೆ ಕಾರಣವಾದಂತಹ ಟ್ರಕ್ ಚಾಲಕನನ್ನ ಈಗ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗ ಮಾಡಿಕೊಂಡಿದ್ದಾರೆ. ಟ್ರಕ್ ಚಾಲಕನ ಅತಿ ವೇಗ ಅಜಾಗರೂಕತೆ ಚಾಲನೆಯ ಹಿನ್ನೆಲೆ ಕೇಸ್ ಕೂಡ ಆಗಿರುವಂಥದ್ದು. ಇದೇ ಚಾಲಕ ಭುವನೇಶ್ನನ್ನ ಈಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಎದುರುಗಡೆ ಪ್ರೊಡ್ಯೂಸ್ ಮಾಡಲಿಕ್ಕಿದ್ದಾರೆ. ಗಣೇಶನ ಮೆರವಣಿಗೆಯಲ್ಲಿ ಟ್ರಕ್ ದುರಂತಕ್ಕೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಭುವನೇಶ್. 10 ಮಂದಿ ಸಾವಿಗೆ ಕಾರಣನಾದವನು ಟ್ರಕ್ ಚಾಲಕ. ಜಡ್ಜ್ ಮುಂದೆ ಈ ಟ್ರಕ್ ಚಾಲಕನನ್ನ ಹಾಜರುಪಡಿಸಲಿಕ್ಕಿದ್ದಾರೆ. ಇನ್ನು ಗಣೇಶ ಮೆರವಣಿಗೆಯಲ್ಲಿ ಟ್ರಕ್ ದುರಂತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಹಾಜರುಪಡಿಸಲಾಗುತ್ತೆ. 10 ಮಂದಿಯ ಸಾವಿಗೆ ಕಾರಣವಾದಂತಹ ಟ್ರಕ್ ಚಾಲಕನನ್ನ ಈಗ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗ ಮಾಡಿಕೊಂಡಿದ್ದಾರೆ. ಟ್ರಕ್ ಚಾಲಕನ ಅತಿ ವೇಗ ಅಜಾಗರೂಕತೆ ಚಾಲನೆಯ ಹಿನ್ನೆಲೆ ಕೇಸ್ ಕೂಡ ಆಗಿರುವಂಥದ್ದು. ಇದೇ ಚಾಲಕ ಭುವನೇಶ್ನನ್ನ ಈಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಎದುರುಗಡೆ ಪ್ರೊಡ್ಯೂಸ್ ಮಾಡಲಿಕ್ಕಿದ್ದಾರೆ. ಗಣೇಶನ ಮೆರವಣಿಗೆಯಲ್ಲಿ ಟ್ರಕ್ ದುರಂತಕ್ಕೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಭುವನೇಶ್. 10 ಮಂದಿ ಸಾವಿಗೆ ಕಾರಣನಾದವನು ಟ್ರಕ್ ಚಾಲಕ. ಜಡ್ಜ್ ಮುಂದೆ ಈ ಟ್ರಕ್ ಚಾಲಕನನ್ನ ಹಾಜರುಪಡಿಸಲಿಕ್ಕಿದ್ದಾರೆ. ಇನ್ನು ಗಣೇಶ ಮೆರವಣಿಗೆಯಲ್ಲಿ ಟ್ರಕ್ ದುರಂತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಹಾಜರುಪಡಿಸಲಾಗುತ್ತೆ. 10 ಮಂದಿಯ ಸಾವಿಗೆ ಕಾರಣವಾದಂತಹ ಟ್ರಕ್ ಚಾಲಕನನ್ನ ಈಗ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗ ಮಾಡಿಕೊಂಡಿದ್ದಾರೆ. ಟ್ರಕ್ ಚಾಲಕನ ಅತಿ ವೇಗ ಅಜಾಗರೂಕತೆ ಚಾಲನೆಯ ಹಿನ್ನೆಲೆ ಕೇಸ್ ಕೂಡ ಆಗಿರುವಂಥದ್ದು. ಇದೇ ಚಾಲಕ ಭುವನೇಶ್ನನ್ನ ಈಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಎದುರುಗಡೆ ಪ್ರೊಡ್ಯೂಸ್ ಮಾಡಲಿಕ್ಕಿದ್ದಾರೆ. ಗಣೇಶನ ಮೆರವಣಿಗೆಯಲ್ಲಿ ಟ್ರಕ್ ದುರಂತಕ್ಕೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಭುವನೇಶ್. 10 ಮಂದಿ ಸಾವಿಗೆ ಕಾರಣನಾದವನು ಟ್ರಕ್ ಚಾಲಕ. ಜಡ್ಜ್ ಮುಂದೆ ಈ ಟ್ರಕ್ ಚಾಲಕನನ್ನ ಹಾಜರುಪಡಿಸಲಿಕ್ಕಿದ್ದಾರೆ. ಇನ್ನು ಗಣೇಶ ಮೆರವಣಿಗೆಯಲ್ಲಿ ಟ್ರಕ್ ದುರಂತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಹಾಜರುಪಡಿಸಲಾಗುತ್ತೆ. 10 ಮಂದಿಯ ಸಾವಿಗೆ ಕಾರಣವಾದಂತಹ ಟ್ರಕ್ ಚಾಲಕನನ್ನ ಈಗ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗ ಮಾಡಿಕೊಂಡಿದ್ದಾರೆ. ಟ್ರಕ್ ಚಾಲಕನ ಅತಿ ವೇಗ ಅಜಾಗರೂಕತೆ ಚಾಲನೆಯ ಹಿನ್ನೆಲೆ ಕೇಸ್ ಕೂಡ ಆಗಿರುವಂಥದ್ದು. ಇದೇ ಚಾಲಕ ಭುವನೇಶ್ನನ್ನ ಈಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಎದುರುಗಡೆ ಪ್ರೊಡ್ಯೂಸ್ ಮಾಡಲಿಕ್ಕಿದ್ದಾರೆ. ಗಣೇಶನ ಮೆರವಣಿಗೆಯಲ್ಲಿ ಟ್ರಕ್ ದುರಂತಕ್ಕೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಭುವನೇಶ್. 10 ಮಂದಿ ಸಾವಿಗೆ ಕಾರಣನಾದವನು ಟ್ರಕ್ ಚಾಲಕ. ಜಡ್ಜ್ ಮುಂದೆ ಈ ಟ್ರಕ್ ಚಾಲಕನನ್ನ ಹಾಜರುಪಡಿಸಲಿಕ್ಕಿದ್ದಾರೆ.
ಇನ್ನು ಗಣೇಶ ಮೆರವಣಿಗೆಯಲ್ಲಿ ಟ್ರಕ್ ದುರಂತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಹಾಜರುಪಡಿಸಲಾಗುತ್ತೆ. 10 ಮಂದಿಯ ಸಾವಿಗೆ ಕಾರಣವಾದಂತಹ ಟ್ರಕ್ ಚಾಲಕನನ್ನ ಈಗ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗ ಮಾಡಿಕೊಂಡಿದ್ದಾರೆ. ಟ್ರಕ್ ಚಾಲಕನ ಅತಿ ವೇಗ ಅಜಾಗರೂಕತೆ ಚಾಲನೆಯ ಹಿನ್ನೆಲೆ ಕೇಸ್ ಕೂಡ ಆಗಿರುವಂಥದ್ದು. ಇದೇ ಚಾಲಕ ಭುವನೇಶ್ನನ್ನ ಈಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಎದುರುಗಡೆ ಪ್ರೊಡ್ಯೂಸ್ ಮಾಡಲಿಕ್ಕಿದ್ದಾರೆ. ಗಣೇಶನ ಮೆರವಣಿಗೆಯಲ್ಲಿ ಟ್ರಕ್ ದುರಂತ ಕೇಸ್, ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಭುವನೇಶ್. 10 ಮಂದಿ ಸಾವಿಗೆ ಕಾರಣನಾದವನು ಟ್ರಕ್ ಚಾಲಕ. ಜಡ್ಜ್ ಮುಂದೆ ಈ ಟ್ರಕ್ ಚಾಲಕನನ್ನ ಹಾಜರುಪಡಿಸಲಿಕ್ಕಿದ್ದಾರೆ. ಇನ್ನು ಗಣೇಶ ಮೆರವಣಿಗೆಯಲ್ಲಿ ಟ್ರಕ್ ದುರಂತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಹಾಜರುಪಡಿಸಲಾಗುತ್ತೆ. 10 ಮಂದಿಯ ಸಾವಿಗೆ ಕಾರಣವಾದಂತಹ ಟ್ರಕ್ ಚಾಲಕನನ್ನ ಈಗ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗ ಮಾಡಿಕೊಂಡಿದ್ದಾರೆ. ಟ್ರಕ್ ಚಾಲಕನ ಅತಿ ವೇಗ ಅಜಾಗರೂಕತೆ ಚಾಲನೆಯ ಹಿನ್ನೆಲೆ ಕೇಸ್ ಕೂಡ ಆಗಿರುವಂಥದ್ದು. ಇದೇ ಚಾಲಕ ಭುವನೇಶ್ನನ್ನ ಈಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಎದುರುಗಡೆ ಪ್ರೊಡ್ಯೂಸ್ ಮಾಡಲಿಕ್ಕಿದ್ದಾರೆ. ಗಣೇಶನ ಮೆರವಣಿಗೆಯಲ್ಲಿ ಟ್ರಕ್ ದುರಂತ ಕೇಸ್, ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಭುವನೇಶ್. 10 ಮಂದಿ ಸಾವಿಗೆ ಕಾರಣನಾದವನು ಟ್ರಕ್ ಚಾಲಕ. ಜಡ್ಜ್ ಮುಂದೆ ಈ ಟ್ರಕ್ ಚಾಲಕನನ್ನ ಹಾಜರುಪಡಿಸಲಿಕ್ಕಿದ್ದಾರೆ. ಇನ್ನು ಗಣೇಶ ಮೆರವಣಿಗೆಯಲ್ಲಿ ಟ್ರಕ್ ದುರಂತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಹಾಜರುಪಡಿಸಲಾಗುತ್ತೆ. 10 ಮಂದಿಯ ಸಾವಿಗೆ ಕಾರಣವಾದಂತಹ ಟ್ರಕ್ ಚಾಲಕನನ್ನ ಈಗ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗ ಮಾಡಿಕೊಂಡಿದ್ದಾರೆ. ಟ್ರಕ್ ಚಾಲಕನ ಅತಿ ವೇಗ ಅಜಾಗರೂಕತೆ ಚಾಲನೆಯ ಹಿನ್ನೆಲೆ ಕೇಸ್ ಕೂಡ ಆಗಿರುವಂಥದ್ದು. ಇದೇ ಚಾಲಕ ಭುವನೇಶ್ನನ್ನ ಈಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಎದುರುಗಡೆ ಪ್ರೊಡ್ಯೂಸ್ ಮಾಡಲಿಕ್ಕಿದ್ದಾರೆ. ಗಣೇಶನ ಮೆರವಣಿಗೆಯಲ್ಲಿ ಟ್ರಕ್ ದುರಂತ ಕೇಸ್, ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಭುವನೇಶ್. 10 ಮಂದಿ ಸಾವಿಗೆ ಕಾರಣನಾದವನು ಟ್ರಕ್ ಚಾಲಕ. ಜಡ್ಜ್ ಮುಂದೆ ಈ ಟ್ರಕ್ ಚಾಲಕನನ್ನ ಹಾಜರುಪಡಿಸಲಿಕ್ಕಿದ್ದಾರೆ. ಇನ್ನು ಗಣೇಶ ಮೆರವಣಿಗೆಯಲ್ಲಿ ಟ್ರಕ್ ದುರಂತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಹಾಜರುಪಡಿಸಲಾಗುತ್ತೆ. 10 ಮಂದಿಯ ಸಾವಿಗೆ ಕಾರಣವಾದಂತಹ ಟ್ರಕ್ ಚಾಲಕನನ್ನ ಈಗ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗ ಮಾಡಿಕೊಂಡಿದ್ದಾರೆ. ಟ್ರಕ್ ಚಾಲಕನ ಅತಿ ವೇಗ ಅಜಾಗರೂಕತೆ ಚಾಲನೆಯ ಹಿನ್ನೆಲೆ ಕೇಸ್ ಕೂಡ ಆಗಿರುವಂಥದ್ದು. ಇದೇ ಚಾಲಕ ಭುವನೇಶ್ನನ್ನ ಈಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಎದುರುಗಡೆ ಪ್ರೊಡ್ಯೂಸ್ ಮಾಡಲಿಕ್ಕಿದ್ದಾರೆ. ಗಣೇಶನ ಮೆರವಣಿಗೆಯಲ್ಲಿ ಟ್ರಕ್ ದುರಂತ ಕೇಸ್, ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಟ್ರಕ್ ಚಾಲಕ ಭುವನೇಶ್.